ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಕುಳಗಟ್ಟೆ ಸತೀಶ್ ಕುಮಾರ್ ಜಿ.ಎಚ್ ಮಾಡುವ ನಮಸ್ಕಾರಗಳು. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನೆನಿಸಿರುವಂತಹ ದಶಾವತಾರಗಳಲ್ಲಿ ಒಬ್ಬರಾಗಿರುವಂತಹ ತ್ರೇತಾಯುಗದ ಶ್ರೀ ರಾಮಚಂದ್ರ ಮೂರ್ತಿಯು ಜನಿಸಿದ ದಿನವನ್ನು ಶ್ರೀರಾಮನವಮಿಯ ದಿನವನ್ನಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಪವಿತ್ರ ಭಾರತ ದೇಶದಲ್ಲಿ ಸನಾತನ ಕಾಲದಿಂದಲೂ ಮುಂದುವರೆದು ಬಂದಿರುವಂತಹ ಧಾರ್ಮಿಕ ಸಂಪ್ರದಾಯವಾಗಿದೆ. ಅಯೋಧ್ಯಾಪತಿ ಶ್ರೀ ರಾಮಚಂದ್ರ ಮೂರ್ತಿಯನ್ನು ಜನವರಿ 22ರಂದು ಪ್ರತಿಷ್ಠಾಪನೆಗೊಳಿಸಿದ ಮೊದಲ ವರ್ಷವಾಗಿಯೂ ಕೂಡ ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ನಮ್ಮ ಭಾರತ ದೇಶದಾದ್ಯಂತ ಆಚರಿಸಿದ್ದು ಶ್ರೀರಾಮನವಮಿ ದಿನದ ವಿಶೇಷವಾಗಿತ್ತು. ಈ ನಿಮಿತ್ತವಾಗಿ ಭಕ್ತ ಬಾಂಧವರನೇಕರು ಗ್ರಾಮಾಂತರ ಪ್ರದೇಶಗಳಿಂದ ಹಿಡಿದು ನಗರ ಪ್ರದೇಶಗಳಲ್ಲಿ ಹಾಗೂ ಮತ್ತಿತರೆ ಧಾರ್ಮಿಕ ಕೇಂದ್ರಗಳಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ಆರಾಧನೆ ಮಾಡುವ ಮೂಲಕ ವಿಶೇಷ ಪೂಜೆ, ಅಭಿಷೇಕ, ಭಜನೆ ಮತ್ತಿತರೆ ಧಾರ್ಮಿಕಾಚರಣೆಗಳನ್ನು ಆಯೋಜನೆ ಮಾಡುವುದರೊಂದಿಗೆ ಶ್ರೀರಾಮನವಮಿಯ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ನೆರವೇರಿಸಿರುವಂಥದ್ದು ಶ್ರೀರಾಮನವಮಿಯ ಪರ್ವಕಾಲದ ವಿಶೇಷವಾಗಿದೆ. ಶ್ರೀರಾಮನವಮಿಯ ನಿಮಿತ್ತವಾಗಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸಮೇತ ಕಲ್ಯಾಣ ವೆಂಕಟೇಶ್ವರ ದೇವರ ಬ್ರಹ್ಮರಥೋತ್ಸವ, ಭದ್ರಾವತಿ ತಾಲೂಕಿನ ಗೊಂದಿ ಆಶ್ರಮದಲ್ಲಿ ಇರುವಂತಹ ಶ್ರೀ ಪಾಂಡುರಂಗ ಸಾಧಕಾಶ್ರಮದಲ್ಲಿ ಶ್ರೀ ಪಾಂಡುರಂಗ ರಘುಮಾಯಿ, ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಮೂರ್ತಿಯ ರಥೋತ್ಸವ, ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನ ಭದ್ರಾವತಿ ಬಾಸುರ ಕ್ಷತ್ರಿಯ ಸಮಾಜದ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯ ನಿಮಿತ್ತವಾಗಿ ವಿಶೇಷ ಪೂಜೆ, ಅಭಿಷೇಕ, ಹೀಗೆ ಕರ್ನಾಟಕ ರಾಜ್ಯದಾದ್ಯಂತ ಸ್ಥಾಪನೆಗೊಳಿಸಿರುವಂತಹ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆಯ ದೇವಸ್ಥಾನಗಳಲ್ಲಿ, ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನಗಳಲ್ಲಿ, ಪಾಂಡುರಂಗ ರಘುಮಾಯಿ ದೇವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುವ ಮೂಲಕ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆ ಹಾಗೂ ಶ್ರೀರಾಮನ ನಾಮದ ಭಜನೆಯನ್ನು ಮಾಡುವ ಮೂಲಕ ಶ್ರೀರಾಮನವಮಿಯ ನಿಮಿತ್ತವಾಗಿ ಶ್ರದ್ಧಾಭಕ್ತಿಯಿಂದ ಭಕ್ತಿಯ ನಾಮಸ್ಮರಣೆಯ ಮೂಲಕ ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಆಚರಿಸಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ. ಲೈಕ್ ನೀಡುವ ಜೊತೆಗೆ ಕಾಮೆಂಟ್ಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಲು